ವೀಕ್ಷಕರೇ ನಮಸ್ತೆ. ಒಂದು ಕಾಲದಲ್ಲಿ ನಮ್ಮ ಬದುಕಿನ ಭಾಗ ಆಗಿದ್ದಂತಹ ಮಣ್ಣಿನ ಮಡಿಕೆಗಳು ಈಗ ಮತ್ತೆ ಇದನ್ನ ಜನ ಇಷ್ಟಪಡುವಂತಹ ಕಾಲ ಬಂದಿದೆ ಅಲ್ಲ ಪೂಜಶ್ರೀ? ಹೌದು. ಹಿಂದೆಲ್ಲ ನಾವು ಓಲ್ಡ್ ಫ್ಯಾಷನ್ ಅಂತ ಹೇಳ್ತಾ ಇದ್ರು, ಈಗ ಅದುವೇ ಫ್ಯಾಷನ್ ಆಗಿ ಬಂದಿರುವಂತಹದ್ದು. ಹಾಗಾಗಿ ಹೆಚ್ಚು ಡಿಮಾಂಡ್ ಇದೆ ಅನ್ಸುತ್ತೆ. ಎಲ್ಲ ಎರಡು ಕಡೆಯಲ್ಲಿ ಕೂಡ ಡಿಸ್ಪ್ಲೇ ಹಾಕಿರುವಂತಹದ್ದು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವಂತಹ ಕೃಷಿ ಮಳಿಗೆಯಲ್ಲಿ ಇಲ್ಲೂ ಕೂಡ ಮಣ್ಣಿನ ಮಡಿಕೆಯ ಒಂದು ಮಳಿಗೆ ಇದೆ. ಅಲ್ಲಿ ತಯಾರಿ ಕೂಡ ಮಾಡ್ತಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಆರಂಭದಲ್ಲಿ. ಅಣ್ಣ ಪುದರ್ ಕುಸುಮ ಸ್ವಲ್ಪ ಕಡಬ ದೊಡ್ಡಕೊಪ್ಪ ಕಡಬ ಕೋಡಿಂಬಳ ಗ್ರಾಮ ಇಂಚನೆ ಪೂತು ಸೇಲ್ಮಲ್ ತೊಂದಿಪ್ಪಾರ ಇಂಚನೆ ಕೃಷಿ ಮೇಲೆ ಎತ್ತಿನ ಪೋಂದಿಪ್ಪ ಶಾಲೆಗೆ ಜೋಕ್ಲಿಗೆ ಪ್ರತೀಕ್ಷಿತೆ ಅವರನ್ನೆಲ್ಲ ಎತ್ತಿನ ಪೋಂದಿಪ್ಪ ತಿರುಗೋಳು ತಯಾರು ಮಾಡ್ಪಾರೆ. ಹಾಂ ನಮಗೆ ಒಂದು ಪ್ರಾತ್ಯಕ್ಷೆಯನ್ನು ಮಾಡಿ ತೋರಿಸ್ತಾರೆ ಹೇಗೆ ಒಂದು ಮಡಿಕೆಯನ್ನು ಮಾಡ್ತಾರೆ ಅಂತ. ಸರಿ, ಮಲ್ತೊಂದು ಇನ್ನೊಂದು ಪ್ರೊಸೆಸ್ ಎಂಚ ಮಲ್ಪಾರ್ದು ಒಂದು ಪಂಡ ಅವು ಎಂಕಲ್ನ ಕೈ ಚಲಕ ಏಕಾಗ್ರತೆ ಬೋಡು ಮೈನತೆ ಏಕಾಗ್ರತೆ ಜನ ಓಲ ಹಾಪ್ಜಿ ಆಯ್ನ ಬೆಲೆ ಮತ್ತು ಬೇಕಲ್ಲ ಒಂಜಿಂಚು ಹೋಗು ಕಲ್ಪನಾಗ್ಲೇ ಸುಲಭ, ಕಲ್ಪನಾಗ್ಲೇ ಕಷ್ಟ. ಇರೇತು ವರ್ಷ ಮಲ್ತೊಂದು ಸದಾ ನನಗೆ 16 ವರ್ಷ ಅಂದೆ ನಿಖಿಲನ ಪಾರಂಪರಿಕ ಕಸುಬು ಅಂದ್ ಅಜ್ಜರು ಮಲ್ತ ಇರ್ತಾರೆ, ಕಪ್ಪ ಇಲ್ಲ ಮಲ್ತ ಇರ್ತಾರೆ. 2 ವರ್ಷ ಸಾರನೇ ಕಾರ್ಯಕಲ್ಸ ಭಯ ಆಯ್ತು ಬುಕ್ಕ ಇಂಚನೆ ವ್ಯಾಪಾರ ಹೋಗ್ಬೋದು. ಆಯ್ತು ಇಂಚನೆ ಕೃಷಿ ಮೇಲೆ ಪೂರ ರೆಡಿ ಮಾಡ್ಕೊಂಡು ಪೂರ ಕಲ್ತೊಂಡೆ ಅಂದ್ ಮತ್ತೆ ಒಂತೆ ತುಂಬು ಇಂದನೆ ಪೂರ ಕಾರಣ ಪೂರ ಯೂಸ್ ಮಾಡ್ಕೊಂಡಿರ್ತೀರಿ. ಪಕ್ಕೊಂತೆ ಒಂದು ಗ್ಯಾಪ್ ಇತ್ತು ಅಂದ್ ಬೇರೆ ಅಂದೇನು ಪೂರ ಜನ ಇಷ್ಟಪಡೋದು ಅಂದ್ ಇತ್ತೆ ಡಿಮಾಂಡ್ ಜಾಸ್ತಿ ಉಂಟು. ಡಿಮಾಂಡ್ ಜಾಸ್ತಿ ಅಂದ್ ಲೈಕ್ ಮಾಡ್ತಂದಿಲ್ಲ. ನೋಡಿ ವೀಕ್ಷಕರೇ ಹೇಗೆ ಅವರ ಕೈ ಚಳಕದಿಂದ ತಯಾರಾಗತ್ತೆ ಅಂತ ಮಣ್ಣಿನ ಮಡಿಕೆಗಳು. ವೆರೈಟಿಯ ಮಡಿಕೆಗಳೆಲ್ಲ ಇವೆ ಇದರಲ್ಲಿ ಪ್ರಮುಖವಾಗಿ ಓಡ್ ದೋಸೆ ಕಾವಲಿ, ಅನಂತರ ಪದಾರ್ಥ ಮಾಡುವ ಚಟ್ನಿ. ಅದರಲ್ಲಿ 2 ಟೈಪ್ ಉಂಟು, ಒಂದು ಅಗಲ ಬಾಯಿ ಒಂದು ಹತ್ತಿರ ಬಾಯಿ, ಬೇರೆ ಬೇರೆ. ಹೌದೌದು, 100 ರೂಪಾಯಿಂದ 120, 150, 160 ಅಷ್ಟೇ. ಹೌದು, ಸೈಜ್ ಮೇಲೆ ಬರುತ್ತೆ. ಸಣ್ಣ ಸ್ವಲ್ಪ ಕಡಿಮೆ, ಒಳ್ಳೆ ಉಂಟು. ಹೌದು, ಬೇಡಿಕೆ ಈಗ ಓಡಿಟ್ಟು ಕಾವಲಿ ಚಟ್ನಿ ಕಡಿಮೆ. ಅನ್ನದ ಪತ್ರ ಡಿಮಾಂಡ್ ಹೆದರಿಕೆಯಿಂದ ಎಂತ ಗೊತ್ತಿಲ್ಲ, ಹಾಗಾಗಿ ಡಿಮಾಂಡ್ ಕಡಿಮೆ, ಸ್ವಲ್ಪ ಕಡಿಮೆ. ಅದು ಡಿಮಾಂಡ್. ಹೌದೌದು, ಪದಾರ್ಥದ ಡಿಮಾಂಡ್ ಉಂಟು. ನೋಡಿ ವೀಕ್ಷಕರೇ, ಇವರ ಕೈ ಚಳಕದಲ್ಲಿ ಏಕಾಗ್ರತೆಯಿಂದ ಕೆಲಸವನ್ನು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಅದರ ಜೊತೆಗೆ ಯಾಕಂದರೆ ಅವರ ಪಾರಂಪರಿಕವಾಗಿ ಬಂದಿರುವಂಥ ವೃತ್ತಿಯ ನೈಪುಣ್ಯತೆಯಿಂದ ತಯಾರಾಗಿರುವಂಥ ಇದಕ್ಕೇನು ಹೆಸರು? ಹಾಂ, ಹೂದಾನಿ. ಹೌದು ಹೌದು, ಇದನ್ನು ಈ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದ ಜಾತ್ರಾ ಮಹೋತ್ಸವದಲ್ಲಿ ಇಂಥ ಒಂದು ಅವರ ವೃತ್ತಿ ನೈಪುಣ್ಯತೆಯನ್ನು ಸಾಬೀತುಪಡಿಸಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಮಣ್ಣಿನ ಮಡಿಕೆಗಳು ಹೇರಳವಾಗಿವೆ. ತಾವೆಲ್ಲ ಅವರನ್ನು ಬೆಂಬಲಿಸಬೇಕು, ನಮ್ಮ ವಿನಂತಿ ಕೂಡ. ಥ್ಯಾಂಕ್ ಯು. ಈಗಾಗಲೇ ಒಂದು ಪ್ರಾತ್ಯಕ್ಷಿಕೆಯನ್ನು ಗಮನಿಸಿದ್ದೀರಿ. ಇಲ್ಲಿ ಮತ್ತೊಂದು ಮಣ್ಣಿನ ಅಡಿಕೆ ಅಂಗಡಿ ಕೂಡ ಇದೆ. ಎಲ್ಲಿ ನಿಮ್ಮ ಮನೆ? ಕೆಳಗಿನಕೆರೆ ಕೊಪ್ಪ ಚಾರುವಾಕ. ನೀವು ಕೂಡ ತಯಾರಿಸಿ ಇಲ್ಲಿ ವ್ಯಾಪಾರ ಮಾಡುವಂಥದ್ದು. ಹೇಗೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಮಡಿಕೆಗಳಿಗೆ ಹೇಗೆ ಬೇಡಿಕೆ ಇದೆ?
ಬೇಡಿಕೆ ಮೊದಲಿಂದ ಸ್ವಲ್ಪ ಜಾಸ್ತಿ ಉಂಟು, ಒಮ್ಮೆ ಕಡಿಮೆ ಆಗಿತ್ತು, ಈಗ ಪುನಃ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇದೆ. ಏನೆಲ್ಲ ವಿಧದ ಪಾತ್ರೆಗಳಿದೆ? ಈಗ ನೀರಿದ್ದು, ಅನ್ನ ಮಾಡೋದು, ಸಾಂಬಾರಿದ್ದು, ಆಪ ಮಾಡೋದು, ದೋಸೆ ಇದ್ದು ಎಲ್ಲ ಇದೆ. ಈಗಾಗಲೇ ಒಂದು ಪ್ರಾತ್ಯಕ್ಷಿಕೆಯನ್ನು ಗಮನಿಸಿದ್ದೀರಿ. ಇಲ್ಲಿ ಮತ್ತೊಂದು ಮಣ್ಣಿನ ಅಡಿಕೆ ಅಂಗಡಿ ಕೂಡ ಇದೆ. ಎಲ್ಲಿ ನಿಮ್ಮ ಮನೆ? ಕೆಳಗಿನ ಕೇರಿ ಕೊಪ್ಪ, ಚಾರ್ವಕ್ಕ. ಚಾರುವಾಕ. ನೀವು ಕೂಡ ತಯಾರಿಸಿ ನಾವೇ ತಯಾರಿಸಿ ಇಲ್ಲಿ ವ್ಯಾಪಾರ ಮಾಡೋದು. ಇಲ್ಲಿ ವ್ಯಾಪಾರ ಮಾಡುವಂಥದ್ದು. ಹೇಗೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಮಡಿಕೆಗಳಿಗೆ ಹೇಗೆ ಬೇಡಿಕೆ ಇದೆ? ಬೇಡಿಕೆ ಮೊದಲಿಂದ ಸ್ವಲ್ಪ ಜಾಸ್ತಿ ಉಂಟು, ಒಮ್ಮೆ ಕಡಿಮೆ ಆಗಿತ್ತು, ಈಗ ಪುನಃ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇದೆ. ಏನೆಲ್ಲ ವಿಧದ ಪಾತ್ರೆಗಳಿದೆ? ಈಗ ನೀರಿದ್ದು, ಅನ್ನ ಮಾಡೋದು, ಸಾಂಬಾರಿದ್ದು, ಆಪ ಮಾಡೋದು, ದೋಸೆ ಇದ್ದು ಎಲ್ಲ ಇದೆ. ಪ್ರಿಯ ವೀಕ್ಷಕರೇ, ನಾವು ಈ ಕೃಷಿ ಮೇಳದಲ್ಲಿ ಗಮನಿಸಿಕೊಂಡಾಗೆ ಒಂದು ವಿಶೇಷವಾಗಿರುವಂತಹ ಮಳಿಗೆ ಇದು. ಮಣ್ಣಿನ ಮಡಕೆಗಳ ಒಂದು ಮಳಿಗೆ. ತಾವು ಗಮನಿಸಿದ್ರೆ ಪ್ರಾತ್ಯಕ್ಷೆಯನ್ನು ಕೂಡ ಗಮನಿಸಿದ್ರಿ. ಇವತ್ತಿಗೂ ಕೂಡ ಕುಂಬಾರಿಕೆ ಕೆಲಸವನ್ನು ಮಾಡ್ತಾ ಇರುವಂಥವರು. ಡಿಮಾಂಡ್ ಕೂಡ ಜಾಸ್ತಿ ಇದೆ ಅಂತ ಹೇಳಿದ್ರು, ಇವಾಗ ಹೌದು. ಜಾಸ್ತಿ ಡಿಮಾಂಡ್ ಬರ್ತಾ ಇದೆ ಅಂತ ಹೌದು, ಮಾತ್ರ ಖಂಡಿತವಾಗಿಯೂ ಬಹುಶಃ ಮತ್ತೆ ನಮ್ಮ ಪಾರಂಪರಿಕ ಸಾಧನಗಳಿಗೆ ಜನ ಮುಗಿಬೀಳುವಂಥ ಹೊತ್ತು ಈ ಒಂದು ಮಣ್ಣಿನ ಮಡಿಕೆಗಳ ಮಳಿಗೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್, ನನ್ನ ಕೋ ಆ್ಯಂಕರ್ ಪೂಜಾಶ್ರೀ ಜೊತೆ ದುರ್ಗಾಕುಮಾರ್ ನಾಯಕರು, ಸುದ್ದಿ ನ್ಯೂಸ್.